ಹಂಗೆ ಇವ್ ಎದ್ದ ತಕ್ಷಣ ಇವ್ರ ಮುಖ ನೋಡ್ಬೇಕು ನಾವು. ಇನ್ನು ಎಷ್ಟು ತಿಂಗಳ ಕಾಲ ಅಯ್ಯೋ ಸ್ವಾಮಿ, ನರಕ ಯಾತ್ರೆ ತರ ಆಗ್ಬಿಡೈತೆ ನಿಜವಾಗ್ಲೂನು. ಆ ಅಮ್ಮ ಒಳಗಡೆಯಿಂದ ಹೊರಗಡೆ ಹೋಗ್ಬಿಟ್ರೆ ಯಪ್ಪ ಏನೋ ಒಂಥರ ತೃಪ್ತಿ, ಏನೋ ಒಂಥರ ಆನಂದ ಅನ್ನೋ ತರ ನಮ್ಗಂತೂ ಫೀಲ್ ಆಗುತ್ತೆ. ಆ ಮಟ್ಟಿಗೆ ನರಕ ಯಾತನೆ ಸೃಷ್ಟಿ ಮಾಡ್ಬಿಟ್ಟಿದ್ದಾಳೆ. ಭವ್ಯ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕು. ಇನ್ನೊಂದು ಈ ಮಂಜಣ್ಣ ಕಿರಿ ಕಿರಿ ಮರ, ಏನ್ ಕಿರಿ ಕಿರಿ ಅಪ್ಪ, ನರಕ ಯಾತನೆ ಅವನು ನೋಡಿದ್ರೆ. ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಖಂಡಿತವಾಗಿ ತಿಳಿಸ್ತೀನಿ. ಅದಕ್ಕಿಂತ ಮೊದ್ಲೇ ಕೆಲವೊಂದು ವಿಚಾರನ ಮಾತಾಡ್ಲೇಬೇಕು ನಾನು. ಏನಪ್ಪಾ ಅಂತಂದ್ರೆ ಆಕ್ಚುಲಿ ಭವ್ಯ ಗೌಡ ಇನ್ನೇನೋ ಹೊರಗಡೆ ಹೊರಟೋಗ್ಬಿಡ್ತಾರೆ. ಏನ್ ದಿಲ್ ಖುಷ್ ಆಗ್ಬಿಟ್ಟಿತ್ತು ಸಾರ್. ಬಿಡಪ್ಪ ಅಮ್ಮ ಓದ್ಲು, ಯಾವಾಗ ನೋಡಿದ್ರು ಸಪ್ಪೆ ಮೋರೆ, ಏನೋ ಒಂಥರ ವಕ್ರ ಮೋರೆ, ಅದೇನ ಮುಖ ನೋಡಕ್ಕೆ ಆಗಲ್ಲ ಅಂತ ಸಭ್ಯ ಮುಖ ಅಂತ ಅನ್ಬಹುದು. ಯಾವಾಗ ನೋಡಿದ್ರು ಹಿಂಗ್ ಹೋಯ್ತಾ ಇರ್ತಾಳೆ, ಹಿಂಗೆ ಹಿಂಗೆ ಹಿಂಗೆ, ಸರಿ ಮುಖ ತೋರ್ಸಲ್ಲ. ಆಕ್ಚುಲಿ ಮಂಜಣ್ಣ ಆಕೆನ ಚೆನ್ನಾಗಿ ಟ್ರೋಲ್ ಮಾಡಿದ್ದ, ಹೆಂಗ್ ಬೊಕ್ಕೊಂಡು ಹೋಗ್ತಾಳೆ ತುಂಬಾ ಚೆನ್ನಾಗಿ ಟ್ರೋಲ್ ಮಾಡಿದ್ದ. ಸರ್ ನಿಜವಾಗ್ಲೂನು ಆಕೆ ಯಾಕಿದ್ದಾಳೆ ಅಂತ ಕೆಲವೊಂದ್ಸಾರಿ ಅನಿಸ್ಬಿಡ್ತಿತ್ತು. ಭವ್ಯ ಏನ್ ಆಟ ಆಡಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಯಾವಾಗ ನೋಡಿದ್ರು ಸೈಲೆಂಟು. ಯಾವಾಗ್ಲೂ ಯಾರು ಮಾತಾಡಿದ್ರೆ ಈ ರೀತಿ ಅಂತಾಳೆ. ಯಾಕಪ್ಪ ಇದಳು ಇವಳು ಒಳಗಡೆ ಅಂತ ಅನ್ಸೋದು. ನಿಜವಾಗ್ಲೂ ಹೊರಗಡೆ ಹೊರಟೋಗ್ಬಿಡ್ತಾಳಪ್ಪ ಇವತ್ತೊಂದು ದಿನೇನೋ ಫುಲ್ ಖುಷಿ ಆದ್ವಿ. ಅಷ್ಟೊತ್ತಿಗೆ ನಮ್ ಕಿಚ್ಚ ಸುದೀಪ್ ಅವರು ಇಲ್ಲ ಇವತ್ ನೀವು ಒಳಗಡೆನೆ ಇರ್ತೀರಿ ಅಂತ ಅಂದ್ಬಿಟ್ರು. ನಿಜವಾಗ್ಲೂ ಬೇಜಾರಾಗ್ಬಿಡ್ತದ ಸರ್. ಯಾಕೆ ಅಂತಂದ್ರೆ ಇನ್ನು ಎಷ್ಟು ದಿನಗಳು ನಾವು ಬಿಗ್ ಬಾಸ್ ಅಲ್ಲಿ ಆ ಅಮ್ಮನ ಮುಖನ ನೋಡ್ಕೊಂಡು ಏನಂತಾರೆ ನಮ್ ಕಡೆ ನಿಜವಾಗ್ಲೂ ಒಂದು ನಿಮಗ್ ಗೊತ್ತಿಲ್ಲ, ನಮ್ ಕಡೆ ಇದು ಮರಗಳಿಗೆಲ್ಲ ಈ ಸತ್ತೋದವರು ಫೋಟೋ ಎತ್ತಾಕ್ತಾರೆ. ಏನ್ ಮಾಡ್ತಾರೆ, ಮನೆ ಮುಂದಿನವರು ಒಂದ್ ವಾರ ಇದ್ರೆ ಕಿತ್ತಾಕ್ಬಿಡ್ತಾರೆ. ನಾವು ಕೇಳ್ತೀವಿ ಯಾಕೆ ಕಿತ್ತಾಕ್ಬಿಟ್ರಿ, ಕೆಲವೊಂದ್ ಕಡೆ ತಿಂಗಳನ್ಗಟ್ಲೆ ವರ್ಷನ್ಗಟ್ಲೆ ಇರುತ್ತಲ್ಲ ಅಂತಂದ್ರೆ ಎದ್ದ ತಕ್ಷಣ ಅವ್ರ ಮುಖ ನೋಡ್ವ ನಾವು ಅಂತಾರೆ. ಹಂಗೆ ಇವ್ ಎದ್ದ ತಕ್ಷಣ ಇವ್ರ ಮುಖ ನೋಡ್ಬೇಕು ನಾವು. ಇನ್ನು ಎಷ್ಟು ತಿಂಗಳ ಕಾಲ ಅಯ್ಯೋ ಸ್ವಾಮಿ, ನರಕ ಯಾತ್ರೆ ತರ ಆಗ್ಬಿಡೈತೆ ನಿಜವಾಗ್ಲೂನು. ಆ ಅಮ್ಮ ಒಳಗಡೆಯಿಂದ ಹೊರಗಡೆ ಹೋಗ್ಬಿಟ್ರೆ ಯಪ್ಪ ಏನೋ ಒಂಥರ ತೃಪ್ತಿ, ಏನೋ ಒಂಥರ ಆನಂದ ಅನ್ನೋ ತರ ನಮ್ಗಂತೂ ಫೀಲ್ ಆಗುತ್ತೆ. ಆ ಮಟ್ಟಿಗೆ ನರಕ ಯಾತನೆ ಸೃಷ್ಟಿ ಮಾಡ್ಬಿಟ್ಟಿದ್ದಾಳೆ. ಭವ್ಯ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕು ಒಂದು, ಆಯ್ತಾ. ಇನ್ನೊಂದು ಈ ಮಂಜಣ್ಣ ಕಿರಿ ಕಿರಿ ಮರ, ಏನ್ ಕಿರಿ ಕಿರಿ ಅಪ್ಪ, ನರಕ ಯಾತನೆ ಅವನು ನೋಡಿದ್ರೆ. ಅಯ್ಯೇ ಏನೆಲ್ಲ ಒಂಥರ ಇಲ್ಲೆಲ್ಲ ಬಿಳಿ ಕೂದಲು ಬಂದ್ಬಿಟ್ಟೈತೆ, ಒಂಥರ ಇದು ಕರಡಿ ಕಾಣಲ್ವಾ ಆ ರೀತಿ ಕಾಣ್ತಾನೆ. ಏನಾರ ಮಾತಾಡಿದ್ರೆ ಇವನು ಎಲ್ರ ಮೇಲೆ ಮುಗಿ ಬೀಳ್ತಾನೆ. ಒಂದು ನಗು ಇಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಏನಾರ ಒಂದ್ ಇದ್ ಮಾಡ್ತಾನ. ಏನಂದ್ರೆ ಏನಿಲ್ಲ, ಬೇಜಾರಂದ್ರೆ ಬೇಜಾರು. ಈ ಸಾರಿ ನಿಜವಾಗ್ಲೂನು ಈ ಮಂಜಣ್ಣ, ಈ ಭವ್ಯ ಗೌಡ, ಆ ಮಂಜಣ್ಣ ನೋಡಿದ್ರೆ ನಿಜವಾಗ್ಲೂ ಅವನನ್ನ ವಿಲನ್, ಯಾವ್ದಾದ್ರು ಬರೀ ವಿಲನ್ಗಳದ್ದು ಬಿಗ್ ಬಾಸ್ ಮಾಡ್ತಾರಲ್ವಾ, ಅಲ್ಲಿಗೆ ತಗೊಂಡೋಗ್ಬಿಟ್ಬಿಡ್ಬೇಕು ಅವನನ್ನ. ಬರೀ ವಿಲನ್ ಬಿಗ್ ಬಾಸ್ಗಳು, ಬರೀ ವಿಲನ್ಗಳೇ ಇರ್ಬೇಕಲ್ಲಿ, ಇನ್ ಯಾರು ಇರಬಾರ್ದು. ಆ ರೀತಿ ಮೆಂಟಲ್. ಅವಂದೇನ್ ನಡೀತದ, ರಂಜಿತ್ ಇಬ್ರಿದ್ರೆ ಹಿಂಗ್ ತಪ್ಕೊಂಡು ಹೋಗಿ ಸಾಕ್ಬಿಟ್ಟಿರ್ತಾರೆ ಅವನನ್ನ.